ಉದ್ಯೋಗಕ್ಕೋಸ್ಕರ ಬಂದಿದ್ದೀರಿ. ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಉದ್ಯೋಗದ ಲೇಬರ್ ಮಿನಿಸ್ಟರ್ ಆಗಿದ್ರು ರಾಷ್ಟ್ರ ಮಟ್ಟದಲ್ಲಿ. ಅವರು ಆಸ್ಕರ್ ಫರ್ನಾಂಡಿಸ್ ಆಗಿದ್ರು. ಪ್ರಜಾಪ್ರಭುತ್ವ ಬಂದ ಮೇಲೆ ಈ ದೇಶದಲ್ಲಿ ಎಲ್ಲ ಲೇಬರ್ ಮಿನಿಸ್ಟರ್ಗಳು ಬಹಳ ಜನ ಬಂದು ಹೋಗಿದ್ದಾರೆ. ಆದ್ರೆ ಆಸ್ಕರ್ ಫರ್ನಾಂಡಿಸ್ ಅವರ ಮುನ್ನುಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆಗೆದುಕೊಂಡಂತ ತೀರ್ಮಾನಗಳಿದೆಯಲ್ಲ, ಇವತ್ತು ಏನು ನಿಮ್ಮ ಊರಿನಲ್ಲಿ ಏನು ಈ ಒಂದು ESI ಆಸ್ಪತ್ರೆ ಏನು ಸಾಕ್ಷಿಯಾಗಿ ಉಳ್ಕೊಂಡಿದೆಯಲ್ಲ, ಬೆಂಗಳೂರಿನಲ್ಲಿ ವಿಧಾನಸೌಧ ಯಾವ ರೀತಿ ಕಟ್ಟಿದಾರೋ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂತ 16 ಕಡೆ ಇಂತ ಉದ್ಯೋಗಕ್ಕೋಸ್ಕರ ಆಸ್ಪತ್ರೆಗಳನ್ನ ಕಟ್ಟಿ, ಇವತ್ತು ಮೆಡಿಕಲ್ ಕಾಲೇಜ್ ಕಟ್ಟಿ ಎಲ್ಲ ಬಡವರ ಮಕ್ಕಳು, ಕಾರ್ಮಿಕರ ಮಕ್ಕಳಿಗೆ ಮೆಡಿಕಲ್ ಸೀಟ್ ಕೊಡಿಸುವಂತ ಒಂದು ವಿಶೇಷವಾದಂತ ಕಾರ್ಯಕ್ರಮ ಬರೀ ನಿಮ್ಮ 371J ಮಾತ್ರ ಅಲ್ಲ, ಇಂತ ಉದ್ಯೋಗಕ್ಕೆ ಎಲ್ಲ ಕಾರ್ಮಿಕರಿಗೆ ಒಂದು ಹೊಸ ರೂಪವನ್ನು ಕೊಟ್ಟಂತವರು ನಮ್ಮ ರಾಷ್ಟ್ರೀಯ ನಾಯಕರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್. ಅದಕ್ಕೋಸ್ಕರ ಇವತ್ತೆಲ್ಲ ನೀವೆಲ್ಲ ಕೂಡ ಉದ್ಯೋಗಸ್ಥರಾಗಬೇಕು ಅನ್ನೋ ದೃಷ್ಟಿಯಿಂದ ಅವರ ಆಶೀರ್ವಾದದಲ್ಲಿ ನಮ್ಮ ಸರ್ಕಾರ ಇವತ್ತು ರಚನೆ ಆಗಿದೆ. ನಿಮ್ಮ ಸೇವೆಯನ್ನ 5 ಗ್ಯಾರಂಟಿಯನ್ನು ಕೊಟ್ಟು ಎಲ್ಲ ವರ್ಗದ ಜನರಿಗೆ ರಕ್ಷಣೆಯನ್ನು ಮಾಡಲಿಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ನಾವು ಬಂದಿದ್ದೇವೆ.